ಸೆಪ್ಟೆಂಬರ್ನಲ್ಲಿ ಆಗದಂತಹ ಒಂದು ಮಹತ್ವದ ಬದಲಾವಣೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಆಗಲಿದೆಯಂತೆ. ಬಜೆಟ್ ಬಳಿಕ ಮಹತ್ವದ ಬದಲಾವಣೆಯಾಗುತ್ತೆ ಎನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಗಳು ಆಗುತ್ತಂತೆ. ಬಜೆಟ್ ಬಳಿಕ ಮಹತ್ವದ ಬದಲಾವಣೆಯಾಗುತ್ತಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ರಾಜ್ಯ ರಾಜಕೀಯದಲ್ಲಿರುವಂಥದ್ದು. ಸಿಎಂ ಸಿದ್ದು ಸ್ಥಾನ ಆಗೇ ಬಿಡುತ್ತಾ ಹಸ್ತಾಂತರ ಎನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ. ಸಿದ್ದು ಬಜೆಟ್ ಮಂಡನೆ ಮಧ್ಯೆ ಡಿಕೆ ಡಿನ್ನರ್ ಕೂಡ ಆಯೋಜನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಆಯೋಜನೆಯನ್ನು ಮಾಡಿದ್ದಾರಂತೆ ಶಾಸಕರಿಗೆ. ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಕೊನೆಗೆ ಡಿಸೆಂಬರ್ ಹೋಯಿತು, 2026 ಬಂತು, ಫೆಬ್ರವರಿ ಈಗಾಗಲೇ ಕಳೆದೋಗಿ ನೆಕ್ಸ್ಟ್ ಇವಾಗ ಮಾರ್ಚ್ ಬರ್ತಾ ಇರುವಂತೂ ಒಟ್ಟಾರೆಯಾಗಿ ಕ್ರಾಂತಿ 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 ಎನ್ನುವಂತಹ ಪದಗಳನ್ನು ನಾವು ಕೇಳ್ತಾನೆ ಬರ್ತಾ ಇದ್ದೀವಿ ರಾಜ್ಯ ರಾಜಕಾರಣದಲ್ಲಿ. ಆದರೆ ಯಾವುದೇ ಬದಲಾವಣೆಗಳು ಕೂಡ ಆಗ್ತಾ ಇಲ್ಲ. ಆದರೆ ಬಜೆಟ್ ಬಳಿಕ ಮಹತ್ವದ ಬದಲಾವಣೆ ಆಗುತ್ತೆ ಎನ್ನುವಂತಹ ಸುಳಿವನ್ನ ಕೂಡ ಕೊಟ್ಟಿದ್ದಾರಂತೆ. ಎಸ್, ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಕೊಡ್ತಾ ಇದ್ದಾರೆ. ಈ ಡಿನ್ನರ್ ಕೊಡ್ತಾ ಇರೋದಾದ್ರೂ ಯಾಕೆ? ಡಿನ್ನರ್ ಮೀಟಿಂಗ್ ಹಿಂದಿದ್ಯಾ ಮೆಗಾ ಪ್ಲಾನ್, ಔತಣಕೂಟ ಶಾಸಕರ ವಿಶ್ವಾಸವನ್ನ ಗಳಿಸೋಕ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷದ ಸಂಭ್ರಮವೋ? ಸಿಎಂ ಸ್ಥಾನ ಸನಿಹಕ್ಕೆ ಬರ್ತಾ ಇದ್ದಂತೆ ಔತಣಕೂಟವನ್ನ ಕೂಡ ಏರ್ಪಾಡು ಮಾಡಿದ್ದಾರೆ ಡಿಸಿಎಂ ಡಿಕೆಶಿ ಕಡೆಯಿಂದ. ಡಿನ್ನರ್ ಮೀಟಿಂಗ್, ಹೈಕಮಾಂಡ್ನಿಂದ ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಬಜೆಟ್ ಬಳಿಕ ಅಧಿಕಾರ ಹಂಚಿಕೆ ಆಗುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಷ್ಟರಲ್ಲೇ ತಮ್ಮ ಆಪ್ತ ಬಳಗದ ಶಾಸಕರಿಗೆ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಕೊಡ್ತಾ ಇದ್ದಾರಂತೆ. ಹಾಗಾದ್ರೆ ಈ ಡಿನ್ನರ್ ಮೀಟಿಂಗ್ ಹಿಂದೆ ಇರತಕ್ಕಂತ ಪ್ಲಾನ್ ಆದ್ರೂ ಏನು ನೋಡಿ. ಕೆಪಿಸಿಸಿ ಅಧ್ಯಕ್ಷರಾಗಿ ಈಗಾಗಲೇ 6 ವರ್ಷ ಆಗಿರುವಂತದ್ದು, 6 ವರ್ಷದ ಸಂಭ್ರಮದಲ್ಲಿದ್ದಾರೆ. ಈ ಸಂಭ್ರಮದ ಸಲುವಾಗಿ ಕೊಡ್ತಾ ಇದ್ದಾರೋ ಅಥವಾ ಹೈಕಮಾಂಡ್ ಏನಾದರೂ ಮುಂದಿನ ಸಿಎಂ ನೀವೇ ಎನ್ನುವಂತಹ ಭರವಸೆಯನ್ನ ಏನಾದರೂ ಕೊಟ್ಬಿಡ್ತೋ? ಒಟ್ಟಾರೆಯಾಗಿ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಕುತೂಹಲಗಳನ್ನ ಕೂಡ ಮೂಡಿಸಿರುವಂತದ್ದು ಈ ಒಂದು ವಿಚಾರ. ಬಜೆಟ್ ಬಳಿಕ ಅಧಿಕಾರ ಹಂಚಿಕೆ ಆಗುವಂತಹ ವಿಶ್ವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರಂತೆ.